ಸ್ನೇಹಿತರೆ ಗಮನಹರಿಸಿ, ಇದು ಬಹಳ ಮುಖ್ಯವಾದ ಎಚ್ಚರಿಕೆಯ ಸುದ್ದಿಯಾಗಿದೆ. ಮಾರ್ಚ್ ತಿಂಗಳ 31ನೇ ದಿನದ ಒಳಗೆ ನೀವು ಈ ಒಂದು ವಿಶೇಷ ಕೆಲಸವನ್ನು ಮಾಡದಿದ್ದರೆ ನಿಮ್ಮ ಮನೆಯ LPG ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಮಾಡುವುದು ಸಹ ತುಂಬಾ ಕಷ್ಟವಾಗುತ್ತದೆ ಮತ್ತು ಸಿಲಿಂಡರ್ ಸಿಗುವುದೂ ಸಹ ನಿಲ್ಲುವ ಸಾಧ್ಯತೆ ಇದೆ. ಇದು ಒಂದು ದೊಡ್ಡ ಬಿಗ್ ಅಲರ್ಟ್ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೆ ತಪ್ಪದೇ ಪೂರ್ಣವಾಗಿ ನೋಡಿ. ಇದು ನಿಮ್ಮ ಗ್ಯಾಸ್ ಸಂಪರ್ಕಕ್ಕೆ ತುಂಬಾ ಉಪಯುಕ್ತವಾಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತು ಇನ್ನೂ ಹೆಚ್ಚಿನ ಸರ್ಕಾರಿ ಯೋಜನೆಗಳ ಮತ್ತು ಅಪ್ಡೇಟ್ಗಳಿಗಾಗಿ ಈ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಎಲ್ಲಾ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಈಗ ನೀವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದ ಕಾರಣದಿಂದ ಪ್ರಪಂಚದಾದ್ಯಂತ ಇಂಧನ ಸಂಸ್ಥೆಗಳಲ್ಲಿ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಕೊರತೆ ತೀವ್ರವಾಗಿ ಉಂಟಾಗಿದೆ. ಭಾರತದಲ್ಲಿ ಕೂಡ ಈ ಕೊರತೆಯು ತುಂಬಾ ತೀವ್ರ ಮಟ್ಟಕ್ಕೆ ತಲುಪಿದೆ. ಇದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಎಲ್ಲಾ ಡೊಮೆಸ್ಟಿಕ್ LPG ಸಂಪರ್ಕ ಹೊಂದಿರುವ ಗ್ರಾಹಕರಿಗೆ ಆಧಾರ್ ಆಧಾರಿತ ಬಯೋಮೆಟ್ರಿಕ್ EKYCಯನ್ನು ಮಾರ್ಚ್ 31ರೊಳಗೆ ಪೂರ್ಣಗೊಳಿಸುವಂತೆ ಕಡ್ಡಾಯ ಆದೇಶವನ್ನು ನೀಡಿದೆ. ಇಲ್ಲದಿದ್ದರೆ ಗ್ಯಾಸ್ ಸಬ್ಸಿಡಿ ಪಡೆಯುವುದು ಮತ್ತು ಸಿಲಿಂಡರ್ ಬುಕಿಂಗ್ ಮುಂದುವರಿಯುವುದು ಕಷ್ಟವಾಗುತ್ತದೆ. ಈ ಕ್ರಮವು ಗ್ಯಾಸ್ ಕೊರತೆಯನ್ನು ನಿಯಂತ್ರಿಸಲು ಮತ್ತು ಸರಿಯಾದ ಗ್ರಾಹಕರಿಗೆ ಮಾತ್ರ ಸಿಲಿಂಡರ್ ದೊರೆಯುವಂತೆ ಮಾಡಲು ಸರ್ಕಾರವು ತೆಗೆದುಕೊಂಡಿರುವ ಪ್ರಮುಖ ನಿರ್ಧಾರವಾಗಿದೆ. ವಿಶೇಷವಾಗಿ ಉಜ್ವಲ ಯೋಜನೆಯ ಫಲಾನುಭವಿಗಳು ಪ್ರತಿ ಹಣಕಾಸು ವರ್ಷದಲ್ಲಿ ಈ ಬಯೋಮೆಟ್ರಿಕ್ EKYCಯನ್ನು ಪೂರ್ಣಗೊಳಿಸುವುದು ಅಗತ್ಯವಾಗಿದೆ. ಇದರಿಂದ ಸರ್ಕಾರಕ್ಕೆ ಗ್ಯಾಸ್ ವಿತರಣೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಯಾವುದೇ ತಪ್ಪು ಬಳಕೆಯನ್ನು ತಡೆಯಲು ಸಹಾಯವಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ಆಧಾರ್ KYCಯನ್ನು ಹೇಗೆ ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ, ನಿಮ್ಮ ಸ್ಮಾರ್ಟ್ಫೋನ್ನ ಪ್ಲೇಸ್ಟೋರಿಗೆ ಹೋಗಿ ಆಧಾರ್ ಫೇಸ್ RD ಆ್ಯಪ್ ಎಂಬ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇದು ತುಂಬಾ ಮುಖ್ಯವಾದ ಅಪ್ಲಿಕೇಶನ್ ಆಗಿದೆ. ನಂತರ ನೀವು ಯಾವ ಕಂಪನಿಯ ಗ್ಯಾಸ್ ಅನ್ನು ಬಳಸುತ್ತಿದ್ದೀರಿ, ಉದಾಹರಣೆಗೆ ಇಂಡಿಯನ್ ಗ್ಯಾಸ್ ಆಗಿರಬಹುದು, ಭಾರತ್ ಗ್ಯಾಸ್ ಆಗಿರಬಹುದು ಅಥವಾ ಹಿಂದೂಸ್ತಾನ್ ಪೆಟ್ರೋಲಿಯಂ ಗ್ಯಾಸ್ ಆಗಿರಬಹುದು, ಯಾವುದೇ ಆಗಿರಲಿ, ಅದಕ್ಕೆ ಸಂಬಂಧಿಸಿದ ಅಧಿಕೃತ ಅಪ್ಲಿಕೇಶನ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಆ ಅಪ್ಲಿಕೇಶನ್ ತೆರೆದು ನಿಮ್ಮ ಗ್ರಾಹಕ ಸಂಖ್ಯೆ ಅಂದರೆ ಕನ್ಸ್ಯೂಮರ್ ನಂಬರ್ ಅಥವಾ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಅಲ್ಲಿ ಕಾಣಿಸುವ REKYC ಅಥವಾ ಆಧಾರ್ EKYC ಆಯ್ಕೆಯನ್ನು ಆಯ್ಕೆ ಮಾಡಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಸರಿಯಾಗಿ ಟೈಪ್ ಮಾಡಿ. ಎಲ್ಲಾ ನಿಯಮ ಮತ್ತು ನಿಬಂಧನೆಗಳನ್ನು ಓದಿ ಒಪ್ಪಿಕೊಳ್ಳಿ. ನಂತರ ಫೇಸ್ ಸ್ಕ್ಯಾನ್ ಮಾಡಲು ಸಿದ್ಧರಾಗಿ. ನಿಮ್ಮ ಸ್ಕ್ರೀನ್ ಮೇಲೆ ಆಧಾರ್ ಫೇಸ್ RD ಕ್ಯಾಮೆರಾ ಕಾಣಿಸುತ್ತದೆ. ನಿಮ್ಮ ಮುಖವನ್ನು ಸರಿಯಾಗಿ ಸ್ಕ್ಯಾನ್ ಮಾಡಿ ಯಶಸ್ವಿಯಾಗಿ ಸ್ಕ್ಯಾನ್ ಆದ ತಕ್ಷಣ ಹಸಿರು ಬಣ್ಣದ ಟಿಕ್ ಮಾರ್ಕ್ ಕಾಣಿಸುತ್ತದೆ. ಅದರ ನಂತರ ನಿಮ್ಮ ಆಧಾರ್ ವಿವರಗಳು ಪರದೆಯ ಮೇಲೆ ಕಾಣಿಸುತ್ತವೆ. ಕೊನೆಯದಾಗಿ ಸಬ್ಮಿಟ್ ಬಟನ್ ಒತ್ತಿ ನಿಮ್ಮ EKYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಈ ರೀತಿಯಲ್ಲಿ ಮಾಡಿದರೆ ನಿಮ್ಮ ಗ್ಯಾಸ್ ಸಂಪರ್ಕವು ಸುರಕ್ಷಿತವಾಗಿ ಮುಂದುವರಿಯುತ್ತದೆ. ಇನ್ನು ಇದರ ಪ್ರಯೋಜನಗಳನ್ನು ನೋಡೋಣ. EKYC ಮಾಡಿದರೆ ಗ್ಯಾಸ್ ಸಬ್ಸಿಡಿ ಸರಿಯಾಗಿ ನಿಮ್ಮ ಖಾತೆಗೆ ಬರುತ್ತದೆ ಮತ್ತು ಬುಕಿಂಗ್ ಸ್ಥಗಿತಗೊಳ್ಳದಂತೆ ತಡೆಯಲಾಗುತ್ತದೆ. ಯುದ್ಧದಿಂದ ಉಂಟಾದ ಕೊರತೆಯ ಸಂದರ್ಭದಲ್ಲಿ ಸರ್ಕಾರವು ಸರಿಯಾದ ಗ್ರಾಹಕರನ್ನು ಗುರುತಿಸಲು ಈ ವ್ಯವಸ್ಥೆಯನ್ನು ಬಳಸುತ್ತಿದೆ. ಇದರಿಂದ ಘೋಸ್ಟ್ ಕನೆಕ್ಷನ್ಗಳು ತಡೆಯಲ್ಪಡುತ್ತವೆ ಮತ್ತು ಗ್ಯಾಸ್ ಸರಿಯಾಗಿ ವಿತರಣೆಯಾಗುತ್ತದೆ. ಉಜ್ವಲ ಯೋಜನೆಯಲ್ಲಿ ಇದು ವರ್ಷಕ್ಕೊಮ್ಮೆ ಮಾಡಬೇಕಾದ ಕೆಲಸವಾಗಿದೆ. ಇಲ್ಲದಿದ್ದರೆ ಸಬ್ಸಿಡಿ ನಿಲ್ಲುವ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ಗ್ರಾಹಕರು ತಕ್ಷಣ ಈ ಕೆಲಸವನ್ನು ಮುಗಿಸಿ ನಿಮ್ಮ ಗ್ಯಾಸ್ ಬಳಕೆಯನ್ನು ಸುರಕ್ಷಿತಗೊಳಿಸಿ. ಇನ್ನೊಂದು ವಿಷಯವೇನೆಂದರೆ, ಈ ಕೆಲಸವನ್ನು ಮಾಡುವಾಗ ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಸಂಪರ್ಕ ಸರಿಯಾಗಿರಬೇಕು ಮತ್ತು ಫೇಸ್ ಸ್ಕ್ಯಾನ್ ಸಮಯದಲ್ಲಿ ಬೆಳಕು ಸರಿಯಾಗಿರಲಿ, ಮುಖವು ಸ್ಪಷ್ಟವಾಗಿ ಕಾಣಿಸುತ್ತಿರಲಿ. ಯಾವುದೇ ಸಮಸ್ಯೆ ಬಂದರೆ ನಿಮ್ಮ ಗ್ಯಾಸ್ ಕಂಪನಿಯ ಕಸ್ಟಮರ್ ಕೇರ್ ನಂಬರ್ಗೆ ಕರೆ ಮಾಡಿ ಸಹಾಯ ಪಡೆಯಿರಿ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಆನ್ಲೈನ್ನಲ್ಲೇ ಸುಲಭವಾಗಿ ಮುಗಿಸಬಹುದು. ಈ ರೀತಿ KYC ಪೂರ್ಣಗೊಂಡ ನಂತರ ನಿಮ್ಮ ಬುಕಿಂಗ್ ಸ್ಥಿತಿಯನ್ನು ಅಪ್ಡೇಟ್ ಮಾಡಿ ಸಿಲಿಂಡರ್ ಡೆಲಿವರಿ ವೇಗವಾಗುತ್ತದೆ. ಇದು ನಿಮಗೆ ತುಂಬಾ ಲಾಭದಾಯಕವಾಗುತ್ತದೆ. ಸರ್ಕಾರದ ಈ ನಿಯಮವು ಗ್ಯಾಸ್ ಕೊರತೆಯನ್ನು ನಿಭಾಯಿಸಲು ಸಹಕಾರಿಯಾಗುತ್ತದೆ ಮತ್ತು ಎಲ್ಲರಿಗೂ ಸಮಾನವಾಗಿ ಸಿಲಿಂಡರ್ ದೊರೆಯುವಂತೆ ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ತಡ ಮಾಡದೆ ಇಂದೇ ನಿಮ್ಮ ಗ್ಯಾಸ್ ಅಪ್ಲಿಕೇಶನ್ ತೆರೆದು ಈ ಕೆಲಸವನ್ನು ಪೂರ್ಣಗೊಳಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಗ್ಯಾಸ್ ಕೊರತೆಯ ತೊಂದರೆ ಉಂಟಾಗದಂತೆ ತಪ್ಪಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋಗೆ ಲೈಕ್ ಹಾಕಿ, ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇನ್ನೂ ಒಂದು ಬಾರಿ ಹೇಳುವುದಾದರೆ, ಮೊದಲು ಆಧಾರ್ ಫೇಸ್ RD ಆ್ಯಪ್ ಡೌನ್ಲೋಡ್ ಮಾಡಿ, ನಂತರ ಕಂಪನಿ ಆ್ಯಪ್ ಲಾಗಿನ್ ಆಗಿ ಆಧಾರ್ EKYC ಆಯ್ಕೆ ಮಾಡಿ, ಆಧಾರ್ ನಂಬರ್ ಎಂಟರ್ ಮಾಡಿ, ಟರ್ಮ್ಸ್ ಒಪ್ಪಿ, ಫೇಸ್ ಸ್ಕ್ಯಾನ್ ಮಾಡಿ, ಸಬ್ಮಿಟ್ ಒತ್ತಿ. ಇದು ತುಂಬಾ ಸುಲಭವಾದ ಪ್ರಕ್ರಿಯೆಯಾಗಿದೆ. ನೀವು ಇದನ್ನು ಮನೆಯಲ್ಲೇ ಮಾಡಬಹುದು. ಯಾವುದೇ ಅಸೌಕರ್ಯವಿಲ್ಲ. ಇದರಿಂದ ಸರ್ಕಾರವು ನಿಮ್ಮನ್ನು ಸರಿಯಾಗಿ ಗುರುತಿಸುತ್ತದೆ ಮತ್ತು ಗ್ಯಾಸ್ ಕೊರತೆಯನ್ನು ನಿಯಂತ್ರಣಕ್ಕೆ ತರುತ್ತದೆ. ಈ ಯುದ್ಧದ ಪರಿಣಾಮ
ಭಾರತದಲ್ಲಿ ಗ್ಯಾಸ್ ಬೆಲೆಗಳು ಸಹ ಏರಿಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಕೆಲಸವನ್ನು ಮಾಡುವುದು ನಿಮ್ಮ ಆರ್ಥಿಕ ಲಾಭಕ್ಕೆ ಸಹಾಯವಾಗುತ್ತದೆ. ಉಜ್ವಲ ಯೋಜನೆ ಬಳಕೆದಾರರು ಇದನ್ನು ವರ್ಷಕ್ಕೊಮ್ಮೆ ಮಾಡದಿದ್ದರೆ ಸಬ್ಸಿಡಿ ಸಿಗದೆ ತೊಂದರೆಯಾಗುತ್ತದೆ. ಹಾಗಾಗಿ ಎಲ್ಲರೂ ಗಮನದಿಂದ ಇದನ್ನು ಮಾಡಿ. ಇದು ನಿಮ್ಮ ಕುಟುಂಬದ ಗ್ಯಾಸ್ ಸುರಕ್ಷತೆಗೆ ಅತ್ಯಂತ ಅಗತ್ಯವಾಗಿದೆ. ಇದರ ಜೊತೆಗೆ ಗ್ಯಾಸ್ ಕೊರತೆಯ ಸಂದರ್ಭದಲ್ಲಿ ಈ KYC ಮಾಡಿದ ಗ್ರಾಹಕರಿಗೆ ಮಾತ್ರ ಸಿಲಿಂಡರ್ ಬುಕಿಂಗ್ ಅನ್ನು ಸರ್ಕಾರವು ಆದ್ಯತೆ ನೀಡುತ್ತದೆ. ಇದು ನಿಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಸಹಾಯವಾಗುತ್ತದೆ ಮತ್ತು ತೊಂದರೆಗಳನ್ನು ತಪ್ಪಿಸುತ್ತದೆ. ಹಾಗಾಗಿ ತಾಳ್ಮೆಯಿಂದ ಈ ವಿಡಿಯೋ ನೋಡಿ ಮತ್ತು ಕ್ರಮ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಗ್ಯಾಸ್ ಬಳಕೆ ಸುಗಮವಾಗುತ್ತದೆ ಮತ್ತು ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪುತ್ತವೆ. ಯುದ್ಧದಿಂದ ಉಂಟಾದ ಈ ಸವಾಲನ್ನು ಎದುರಿಸಲು ಎಲ್ಲಾ ಗ್ರಾಹಕರು ಒಂದಾಗಿ KYC ಪೂರ್ಣಗೊಳಿಸಿ. ಇದು ನಿಮ್ಮ ಮನೆಯಲ್ಲಿ ಗ್ಯಾಸ್ ಇಲ್ಲದೆ ತೊಂದರೆಯಾಗದಂತೆ ರಕ್ಷಿಸುತ್ತದೆ ಮತ್ತು ಸಬ್ಸಿಡಿ ಹಣ ಸಹ ಸರಿಯಾಗಿ ಬರುತ್ತದೆ. ಈ ರೀತಿ ಮಾಡುವುದರಿಂದ ಸರ್ಕಾರಕ್ಕೆ ಸಹ ಗ್ಯಾಸ್ ವಿತರಣೆಯಲ್ಲಿ ಸುಲಭತೆ ಉಂಟಾಗುತ್ತದೆ ಮತ್ತು ತಪ್ಪು ಗ್ರಾಹಕರನ್ನು ತಡೆಯಲು ಸಾಧ್ಯವಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದೇ ಈ ಕೆಲಸವನ್ನು ಪೂರ್ಣಗೊಳಿಸಿ ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿರಿಸಿ. ಇದು ನಿಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಅನುಕೂಲವಾಗುತ್ತದೆ ಮತ್ತು ಗ್ಯಾಸ್ ಕೊರತೆಯ ಸಮಯದಲ್ಲಿ ಸಹ ತೊಂದರೆ ತಪ್ಪಿಸುತ್ತದೆ. ಈ ಮಾಹಿತಿ ತುಂಬಾ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.